ಸಾನ್ನಿಧ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದರ ಮುಂದಾಳತ್ವದಲ್ಲಿ ನಡೆಯುತ್ತಿರುವಂತಹ ಸಾನ್ನಿಧ್ಯ ವಸತಿಯುತ ಶಾಲೆಗೆ ಸೈಂಟ್ ವಿನ್ಸೆಂಟ್ ಪೌಲ್ ಈ ಒಂದು ಸಂಸ್ಥೆಯವರು ಭೇಟಿ ನೀಡಿ ವಿಶೇಷವಾಗಿ ಮಕ್ಕಳ ಬಗ್ಗೆ ಅವರ ಕಾರ್ಯಾಚರಣೆಯ ಬಗ್ಗೆ ಅವರ ಗಮನವನ್ನ ಹರಿಸಿದ್ರು. ಸಾನ್ನಿಧ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಮುಂದಾಳತ್ವದಲ್ಲಿ ನಡೆಯುತ್ತಿರುವಂತಹ ಸಾನ್ನಿಧ್ಯ ವಸತಿಯುತ ಶಾಲೆಗೆ ಸೈಂಟ್ ವಿನ್ಸೆಂಟ್ ಡಿ ಪೌಲ್ ಸೊಸೈಟಿ ವ್ಯಾಲೆನ್ಸಿಯಾ ಇವರು ಭೇಟಿ ನೀಡಿದರು. ಸಾನ್ನಿಧ್ಯ ವಿದ್ಯಾರ್ಥಿಗಳು ವಿಶೇಷವಾದ ಸ್ವಾಗತ ನೃತ್ಯವನ್ನ ಮಾಡಿದರು. ಇದೇ ಸಂದರ್ಭ ಸಾನ್ನಿಧ್ಯ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಜರುಗಿತು. ಸಾನ್ನಿಧ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಅಡ್ಮಿನಿಸ್ಟ್ರೇಟರ್ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು ಸಾನ್ನಿಧ್ಯ ಸಂಸ್ಥೆಯ ವಿಶೇಷತೆಯ ಬಗ್ಗೆ ಅತಿಥಿಗಳು ಹಾಗೂ ಸಭೆಗೆ ವಿಶೇಷ ಮಾಹಿತಿಯನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸಿಕೊಟ್ಟರು. ಒಂದೇ ಒಂದು ಉದ್ದೇಶ ಸರ್ ಮೇಡಮ್, ಏನು ಅಂತ ಹೇಳಿದ್ರೆ ಈ ಮಕ್ಕಳನ್ನೊಂದು ಮುಖ್ಯವಾಹಿನಿಗೆ ತರಬೇಕು. ನಾವು ಅವರನ್ನ ಲಾಯರ್ ಮಾಡಲಿಲ್ಲ, ಅವರನ್ನ ಇಂಜಿನಿಯರ್ ಮಾಡಲಿಲ್ಲ, ಡಾಕ್ಟರ್ ಮಾಡಲಿಲ್ಲ, ಏನು ಮಾಡಿಲ್ಲ. ನಾವು ಮಾಡಿದ್ದು 0. ಬಟ್ ಆ 0ಗೆ ಬೆಲೆ ಕೊಡಬೇಕಾದವರು ನೀವು. 0ಯ ಮೊದಲು 1 ಬಂದರೆ ಮಾತ್ರ ಆ 0ಗೆ ಬೆಲೆ. ಎಲ್ಲರೂ ಮಿಡ್ಲ್ ಕ್ಲಾಸ್ ಪರ್ಸನ್ಸ್. ಬಟ್ ಎಲ್ಲವೂ ಈ ಮಕ್ಕಳಿಗೆ ಒಳ್ಳೆಯದನ್ನು ಮಾಡಬೇಕೆಂಬ ಒಂದೇ ಒಂದು ಉದ್ದೇಶ ನಮ್ಮಲ್ಲಿದೆ. ಆ ಉದ್ದೇಶದಲ್ಲಿ ಸಾನ್ನಿಧ್ಯ ನಡೀತಾ ಇದೆ. ಒಂದು ಮಗುವಿಗೆ ರನ್ನಿಂಗ್ ನೋಸ್ ಇರಬಾರ್ದು, ಒಂದು ಮಗುವಿಗೆ ಡ್ರೂಲಿಂಗ್ ಇರಬಾರ್ದು, ಒಂದು ಮಗು ಶೌಚಾಲಯದ ಸಮಸ್ಯೆಯಿಂದ ಮೆಟ್ ಮಾಡಿಕೊಳ್ಬಾರ್ದು, ಹರಿದಂಥ ಬಟ್ಟೆ ಹಾಕಬಾರ್ದು, ಮತ್ತು ನಮ್ಮ ಶೌಚಾಲಯಗಳು ದುರ್ನಾತ ಬರಬಾರ್ದು. ನಾವು ಹೇಗಿರ್ತೇವೆ ಅಂತ ಒಂದು ಒಳ್ಳೆ ವ್ಯವಸ್ಥೆಯನ್ನು ಈ ಮಕ್ಕಳಿಗೆ ಕೂಡ ವಸತಿ ನಿಲಯದಲ್ಲಿ ಒದಗಿಸುವಂಥದ್ದು, ಶುಚಿಯಾದ ಫುಡ್ ಕೂಡ ಕೊಡುವಂಥದ್ದು, ಇದು ನಮ್ಮೆಲ್ಲರ ಉದ್ದೇಶ. ಒಂದು ಮಾತು ಹೇಳ್ತೇನೆ ಆದ್ಮೇಲೆ, ನಾವು ಬಂದಿದ್ದೀರ ಇವತ್ತು. ನಮ್ಮ ಟೀಚರ್ಸ್ನವರು ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ, ಈ ವಿಶೇಷ ಮಕ್ಕಳ ಪ್ರೀತಿಯನ್ನು ಇರಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಗು ಬರದಿದ್ದರೆ 2ನೇ ದಿನ ಅವರ ಮನೆಗೆ 4 ಫೋನ್ ಕಾಲ್ಸ್ ಮಾಡ್ತಾರೆ. ಯಾಕೆ ಬರಲಿಲ್ಲ? ಈ ಪ್ರೀತಿ. ಅದಕ್ಕಾಗಿ ನಿಮ್ಮ ಆಶೀರ್ವಾದ ಇರಲಿ. ಏನಿವತ್ತು ಸಂತೋಷ್ ಸಿಕ್ವೇರ್ ಅವರ ಮುಖಾಂತರ ಇಲ್ಲಿ ಆಗಮಿಸಿದ್ದೀರಾ, ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳಿ. ಬಂದಂತ ಅತಿಥಿಗಳನ್ನ ಅಧ್ಯಕ್ಷರಾದ ಶ್ರೀಯುತ ಮಹಾಬಲ್ ಮಾರ್ಲಾ ಅವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ಇಂದಿನ ಈ ಸುಮಾರು 2 ಗಂಟೆಗಳ ಕಾಲ ಈ ಸಂಸ್ಥೆಯ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಈ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಇಂದಿನ ಸಭಾ ವೇದಿಕೆಯಲ್ಲಿ ಸೈಂಟ್ ವಿನ್ಸೆಂಟ್ ಡಿ ಪೌಲ್ ಸೊಸೈಟಿ ಇದರ ಅಧ್ಯಕ್ಷರಾದಂಥ ಮಿಸ್ಟರ್ ಜೂಲಿಯಾನ್ ಡಿಸೋಜಾ ಇದ್ದಾರೆ. ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದೇ ಸಂದರ್ಭ ಸಂತೋಷ್ ಅರೇಂಜಸ್ ಕಂಕನಾಡಿ ಇದರ ಮಾಲಕರಾದಂತಹ ಶ್ರೀಯುತ ಸಂತೋಷ್ ಸಿಕ್ವೇರ ಅವರ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ನಂತರ ಮಾತನಾಡಿದ ಅವರು
ತಮ್ಮ ಹುಟ್ಟುಹಬ್ಬವನ್ನ ಈ ವಿಶೇಷ ಮಕ್ಕಳೊಂದಿಗೆ ಆಚರಿಸುತ್ತಿರುವುದು ತನಗೆ ಬಹಳಷ್ಟು ಸಂತೋಷ ತಂದಿದೆ ಎಂದು ತಿಳಿಸಿದರು. ಎಲ್ಲ ನಮ್ಮ ಈ ಅಧ್ಯಕ್ಷ ಸದಸ್ಯರೆಲ್ಲರೂ ಇವತ್ತು ಬಂದು ಇಲ್ಲಿಯ ಮಕ್ಕಳೊಂದಿಗೆ ಸ್ವಲ್ಪ ಬೆರೆತರೆ ಸ್ವಲ್ಪ ನಮ್ಮ ಸಮಾಜ ಸೇವೆ ಸ್ವಲ್ಪ ಒಂದು ಅರ್ಥ ಬರ್ಬೋದು ಅಂತ ಉದ್ದೇಶದಿಂದ ನಾವು ಈ ಮಾಡಿದ್ದೇವೆ. ಇಲ್ಲಿ ಬಂದ ನನ್ನ ಆತ್ಮೀಯ ಎಲ್ಲ ನನ್ನ ಸಹಪಾಠಿ ಸದಸ್ಯರಿಗೆ ಎಲ್ಲರಿಗೂ ನಾನು ವಂದಿಸುತ್ತೇನೆ, ನಮಸ್ಕಾರ. ಹಾಗೂ ಇಲ್ಲಿಯ ಆಡಳಿತಾಧಿಕಾರಿ ವಸಂತ್ ಶೆಟ್ಟಿಯವರು ಹಾಗೂ ಅಧ್ಯಕ್ಷರು ಶ್ರೀಮಾನ್ ಮಹಾಬಲ ಮಾಡ್ಲಾ ಹಾಗೂ ಸ್ಟೀಫನ್ ಪಿಂಟು ಮತ್ತು ಇತರ ನಮ್ಮ ಸದಸ್ಯರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಇನ್ನು ಸೈಂಟ್ ವಿನ್ಸೆಂಟ್ ಡಿ ಪೌಲ್ ಸೊಸೈಟಿ ವ್ಯಾಲೆನ್ಸಿಯಾ ಇದರ ಅಧ್ಯಕ್ಷರಾದ ಜೂಲಿಯಾನಾ ಡಿಸೋಜಾ ಅವರು ಸಾನ್ನಿಧ್ಯ ಸಂಸ್ಥೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸಭೆಗೆ ಮಂಡಿಸಿದರು. ನಮ್ಮ ಮನೆಗಳಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದ್ದು ಒಳ್ಳೆಯ ಒಂದು ಆರೋಗ್ಯವಂತ ಮಗು ಇದ್ದರೆ ಆ ಮಗುವನ್ನು ನೋಡಿಕೊಳ್ಳಿಕ್ಕೆ ನಮಗೆ ಕಷ್ಟ ಆಗ್ತದೆ. ಇಲ್ಲಿ 200 ಮಕ್ಕಳನ್ನು ಶಿಕ್ಷಕರು ಹಾಗೂ ಇಲ್ಲಿಯ ಸಿಬ್ಬಂದಿ ವರ್ಗ ಅವರನ್ನು ಭಾಳ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ. ಮತ್ತು ನಾನು ಇಡೀ ಈ ಬಿಲ್ಡಿಂಗನ್ನು ಇವತ್ತು ನಮಗೆ ತಿರುಗಿಸಿದ್ದಾರೆ. ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದಾರೆ, ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿದ್ದಾರೆ, ಅವರಿಗೆ ಯಾವ ರೀತಿಯಲ್ಲಿ ಅವರ ಕೆಲವು ವಿಷಯಗಳನ್ನು ಅವರು ಕಲಿತುಕೊಳ್ತಾರೆ ಅವರ ಜೀವನದ ಅಂತ ಹೇಳಿ ನೋಡಿ ನನಗೆ ಭಾಳ ಸಂತೋಷ ಕೂಡ ಆಗಿದೆ ಮತ್ತು ಆಶ್ಚರ್ಯ ಕೂಡ ಆಗ್ತಾ ಇದೆ. ಈಗ ನಾವು ಸಂತ ವಿನ್ಸೆಂಟ್ ಡೆ ಪಾಲ್ ಸೊಸೈಟಿಯ ಸದಸ್ಯರು. ಸಂತ ವಿನ್ಸೆಂಟ್ ಡೆ ಪಾಲ್ ಸೊಸೈಟಿಯವರು ಮಾಡುವ ಕೆಲಸ ಮತ್ತು ನಿಮ್ಮ ಸಾನ್ನಿಧ್ಯದವರು ಮಾಡುವ ಕೆಲಸ ಸಾಧಾರಣ ಒಂದೇ ರೀತಿಯಲ್ಲಿ ತುಲನೆ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ನಾವು ಕೂಡ ಈ ಜಗತ್ತಿನಲ್ಲಿ ಇರುವಂಥ ಕಡು ಬಡವರು, ಅವರಿಗೆ ಜೀವನ ನಿರ್ವಹಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ವ್ಯಕ್ತಿಗಳಿಗೆ ನಾವು ಅವರ ಹತ್ತಿರ ಹೋಗಿ ಅವರನ್ನು ಹುಡುಕಾಡಿ ಅವರ ಜೀವನ ಮಟ್ಟವನ್ನು ಮೇಲಕ್ಕೆ ಎತ್ತುವಂಥದ್ದು, ಅವರ ಮಕ್ಕಳಿಗೆ ವಿದ್ಯಾರ್ಜನೆ ಕೊಡುವಂಥದ್ದು, ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಹಾಗೂ ಅವರ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ನಾವು ನಮ್ಮಿಂದ ಆದಷ್ಟು ನಾವು ಕೂಡ ಹಾಗೆ. ಸಾನ್ನಿಧ್ಯ ಸಂಸ್ಥೆಯ ವಿಶೇಷ ಶಿಕ್ಷಕಿ ಶ್ರೀಮತಿ ಜೋಸ್ನಾ ಡಿಸೋಜಾ ನಿರೂಪಿಸಿದ ಕಾರ್ಯಕ್ರಮದಲ್ಲಿ ವಿಶೇಷ ಶಿಕ್ಷಕಿ ಗ್ರೇಸಿ ಬ್ರಿಗ್ಯಾನ್ಜಾ ಅವರು ಕಾರ್ಯಕ್ರಮಕ್ಕೆ ವಂದನಾರ್ಪಣೆಗೈದರು.